ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕರಿಬೇವಿನ ಎಣ್ಣೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದರಿಂದ ಕಪ್ಪಗೆ, ದಟ್ಟವೆಗೆ, ಉದ್ದವಾಗಿ ಮತ್ತು ಬಿಳಿ ಕೂದಲು ಕ್ರಮೇಣವಾಗಿ ಕಮ್ಮಿ ಆಗ್ತಾ ಬರುತ್ತೆ. ಸಿಲ್ಕಿಯಾಗಿ ಮತ್ತು ಲಾಂಗ್ ಮತ್ತು ಥಿಕ್ ಹೇರ್ ಕೂಡ ಆಗುತ್ತೆ ನಿಮ್ಮ ಕೂದಲು. ಯಾರಿಗಿಷ್ಟ ಇಲ್ಲ ಹೇಳಿ? ಹೌದು, ಕರಿಬೇವು ಮತ್ತು ಮೆಂತೆ ಔಷಧಿ ಗುಣ ಹೊಂದಿರೋದ್ರಿಂದ ಮತ್ತು 100% ಪ್ಯೂರ್ ಕೊಕೊನಟ್ ಆಯಿಲ್ ಯೂಸ್ ಮಾಡೋದ್ರಿಂದ ನಮ್ಮ ಹೇರ್ ಸ್ಟ್ರಾಂಗ್, ಥಿಕ್ಕಾಗಿ ಬೆಳೆಯುತ್ತೆ. ಫಸ್ಟ್ ಇದಕ್ಕೆ ನಾವು ಕೊಬ್ಬರಿ ಎಣ್ಣೆ, ಮೆಂತೆ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾವು ಕರಿಬೇವಿನ ಸೊಪ್ಪು ಏನಿರುತ್ತೆ ಅದನ್ನು ನೀಟಾಗಿ ಡ್ರೈ ಮಾಡಿ ಹುರ್ಕೊಬೇಕು. ಸ್ವಲ್ಪ ನಂದು ಮೆತ್ತ ಇತ್ತು, ಅದಕ್ಕೋಸ್ಕರ ನಾನು ಹುರ್ಕೊತಾ ಇದ್ದೀನಿ. ಒಂದು 2 ನಿಮಿಷ ಅದನ್ನು ಬೆಚ್ಚಗೆ ಹುರ್ಕೊಂಡ್ರೆ ಆಯಿತು. ಕರಿಬೇವಿನ ಎಣ್ಣೆಯಲ್ಲಿ ತುಂಬ ಗುಣಲಕ್ಷಣಗಳಿದೆ. ಅದರಿಂದ ಹೇರ್ ಗ್ರೋತ್ ಆಗಿರ್ಬೋದು, ಹೇರ್ ಲಾಸ್ ಆಗಿರ್ಬೋದು, ಪ್ರೀಮಿಚೂರ್ ಗ್ರೇಯಿಂಗ್ ಆಗಿರ್ಬೋದು, ಡ್ಯಾಮೇಜ್ಡ್ ಹೇರ್ ಆಗಿರ್ಬೋದು, ಫ್ರಿಜಿ ಹೇರ್ ಆಗಿರ್ಬೋದು, ಮತ್ತು ಸ್ಕಾಲ್ಪನ್ನು ಕಂಡೀಷ್ನಿಂಗ್ ಆಗಿ ಮಾಡುತ್ತೆ. ಮತ್ತು ಮೆಂತೆ ಅದನ್ನು ನಾನು 1 ಸ್ಪೂನಷ್ಟು ತಗೊಂಡಿದ್ದೀನಿ. 1 ಸ್ಪೂನಷ್ಟು ಒಂದು ಬಟ್ಲಿಗೆ ಸಾಕು. ಅದನ್ನು ಕೂಡ ಹುರ್ಕೊಂಡು ನಾವು ಪೌಡರ್ ಮಾಡ್ಕೊಬೇಕು. ಪೌಡರ್ ಮಾಡ್ಕೊಳ್ಳೋದ್ರಿಂದ ಅದರ ಸತ್ವ ನೀಟಾಗಿ ಅದು ಎಣ್ಣೆ ಒಳಗಡೆ ಸೇರುತ್ತೆ. ಹಾಗೆ ಕೂಡ ಬಿಟ್ಬಿಟ್ಟು ಕೂಡ ಮಾಡ್ಬೋದು. ಹೇರ್ ಸ್ಟ್ರೆಂತಿಗೆ ತುಂಬ ಹೆಲ್ಪ್ ಆಗುತ್ತೆ ಮೆಂತೆ. ಮತ್ತು ಡ್ಯಾಂಡ್ರಫ್ ಮತ್ತು ಹೇರ್ ಕಂಡೀಷ್ನಿಂಗು, ಆ್ಯಂಟಿ ಫಂಗಲ್ ಪ್ರಾಪರ್ಟಿ ಇದರಲ್ಲಿ ಇರೋದರಿಂದ ಹೇರ್ ಗ್ರೋತಿಗೆ ತುಂಬ ಇದು ಪ್ರಮೋಟ್ ಮಾಡುತ್ತೆ. ಈಗ ನಾವು ಕರಿಬೇವಿನ ಸೊಪ್ಪನ್ನು ನೀಟಾಗಿ ಹುರ್ಕೊಂಡಿದ್ದೀವಲ್ಲ, ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ಪೌಡರ್ ಮಾಡ್ಕೊಂಬರೋಣ. ನೆಕ್ಸ್ಟು ಮೆಂತೆ ಬೀಜ ಏನಿರುತ್ತೆ ಅದನ್ನು ನಾವು ಹುರ್ಕೊಬೇಕು. ಮೆಂತೆ ಕಾಳು, ಮೆಂತೆ ಬೀಜ ಅಂತಲೂ ಅಂತಾರೆ ಒಬ್ರೊಬ್ಬರು. ಅದನ್ನು ನೀಟಾಗಿ ಹುರ್ಕೊಬೇಕು. ತುಂಬ ಕಪ್ಪಾಗಿ ಏನು ಹುರ್ಕೊಳಕ್ಕೆ ಹೋಗ್ಬಿಡಿ, ಅದರ ಸತ್ವ ಕಳ್ಕೊಂಬಿಡುತ್ತೆ. ನಿಧಾನವಾಗಿ ಸ್ವಲ್ಪನೇ ಲೋ ಫ್ಲೇಮಲ್ಲಿ ಸ್ವಲ್ಪ ಬೆಚ್ಚಗಾಗೋ ತನಕ ಹುರ್ಕೊಂಡ್ರೆ ಸಾಕು. ಆವಾಗ ನೀಟಾಗಿ ಫೈನಾಗಿ ಪೌಡರ್ ಆಗುತ್ತೆ. ಈಗ ಮೆಂತೆ ಹುರಿದಿರೋದನ್ನ ಸ್ವಲ್ಪ ತಣ್ಣಕ್ಕೆ ಹಾಕಿಟ್ಟಿದ್ದೀನಿ. ಆಮೇಲೆ ಕಲ್ಲಲ್ಲಿ ಅದನ್ನು ಪೌಡರ್ ಮಾಡ್ಕೊಳ್ಳೋಣ. ಈಗ ಫಸ್ಟ್ ನಾನು 1 ಕಪ್ಪಷ್ಟು ಏನು ಎಣ್ಣೆ ತೊಗೊಂಡಿದ್ದೀನಲ್ಲ, ಪ್ಯೂರ್ ಕೋಕೋನಟ್ ಎಣ್ಣೆ ಇದು, 100% ಪ್ಯೂರ್. ಇದನ್ನು ನಾನು ಬಾಣಲಿಗೆ ಹಾಕಿ ಸ್ವಲ್ಪ ಮೆಲ್ಲಗೆ ಬಿಸಿ ಆಗಲಿ ಅಂತ ಇಟ್ಟಿದ್ದೀನಿ. ಅದು ಕುದಿಯೋ ಟೈಮಲ್ಲಿ ಕೆಲವೊಬ್ಬರು ಹಾಕ್ತಾರೆ. ಅದು ಹಾಕೋದ್ರಿಂದ ಕರಿಬೇವು ಅದರ ಸತ್ವನ ಕಳ್ಕೊಂಬಿಡುತ್ತೆ. ಸೊ ಆ ಕುದಿಯೋ ಹಾಕೋದಕ್ಕಿಂತ ಮುಂಚೆನೇ ನಾನು ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಿ ತಣ್ಣಕ್ಕೆ ಮೀಡಿಯಮ್ ಬಿಸಿ ಆದ ತಕ್ಷಣವೇ ಹಾಕ್ತಾಯಿದ್ದೀನಿ. ಈಗ ಮೆಂತೆ ಪೌಡರ್ನೂ ಕೂಡ ನಾನು ಇದೇ ಟೈಮಲ್ಲೇ ಹಾಕ್ತೀನಿ. ಹಾಕೋದ್ರಿಂದ ಮೆಂತೆ ಆಗಿರ್ಬೋದು, ಕರಿಬೇವು ಆಗಿರ್ಬೋದು, ಎರಡೂ ಕೂಡ ಅದರ ಸತ್ವನ ಕಳ್ಕೊಳ್ಳೋದಿಲ್ಲ. ಇದನ್ನು ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಲೋ ಫ್ಲೇಮಲ್ಲೇ ಅದನ್ನು ನೀಟಾಗಿ ಬೇಯಿಸ್ಕೊಬೇಕು. ಆಗ ಎರಡೂ ಕೂಡ ಅದರ ಸತ್ವನ ನೀಟಾಗಿ ಬಿಡುತ್ತೆ. ಇದನ್ನು 1 ಸ್ಪೂನ್ ಸಹಾಯದಿಂದ ಕೈ ಆಡಿಸ್ತಾನೆ ಇರಬೇಕು. ನಾನು ಕಬ್ಬಿಣದ ಬಾಣಲಿ ಯೂಸ್ ಮಾಡಿರೋದ್ರಿಂದ ಅದು ಸೀದೋಗೋ ಚಾನ್ಸಸ್ಸು ಇರುತ್ತೆ. ಈವನ್ ಸ್ಟೀಲ್ ಬಾಣಲಿ ಯೂಸ್ ಮಾಡಿದ್ರೂ ಕೂಡ ಸೀದೋಗೋ ಚಾನ್ಸಸ್ ಇರುತ್ತೆ. ಈಗ 10 ನಿಮಿಷ ಅಷ್ಟು ಟೈಮ್ ಆಗಿದೆ. ಎಣ್ಣೆ ಅದ್ರ ಸತ್ವನೆಲ್ಲ ಬಿಟ್ಟಿದೆ. ಜಾಸ್ತಿ ಹೊತ್ತು ಕೂಡ ಕುದಿಸೋಕ್ಕೆ ಹೋಗಬಾರ್ದು, ಅದ್ರ ಸತ್ವ ಕಳ್ಕೊಂಬಿಡುತ್ತೆ. ಇದು ತಣ್ಣಕ್ಕಾದಮೇಲೆ ನಾವು ಕಾಫಿ ಸೋಸೋದೇನಿರುತ್ತೋ ಅದು, ಅಥವಾ ಇಲ್ಲಾಂದರೆ ಬಿಳಿ ಇದು ಬಟ್ಟೆ ಅಂತಾರಲ್ಲ, ಕಾಟನ್ ಬಟ್ಟೆಗಳೇನಿರುತ್ತೆ ಅದರಿಂದ ಕೂಡ ಸೋಸ್ಬೋದು. ನಾನು ಇದನ್ನು ಕಾಫಿ ಸೋಸೋದೇನಿರುತ್ತಲ್ವ ಅದನ್ನು ಉಪಯೋಗಿಸಿ ನಾನು ಎಣ್ಣೆನ ಸೋಸಿ ಒಂದು ಬಾಟಲಿಗೆ ತಣ್ಣಕ್ಕಾದಮೇಲೆ ಸ್ಟೋರ್ ಮಾಡ್ತೀನಿ. ಈಗ ಎಣ್ಣೆ ಕೂಲಾಗಿದೆ, ಅದನ್ನು ನಾವು ಸೋಸ್ಕೊಬೇಕು. ಸೋಸಿದ್ದಾದಮೇಲೆ ಅದೇನು ಫಿಲ್ಟರ್ಡ್ ಆಗಿರುತ್ತಲ್ವ ಆ ಎಣ್ಣೆನ ಒಂದು ಬಾಟಲಿಗೆ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಮತ್ತು ಕರಿಬೇವು ಮತ್ತು ಮೆಂತೆ ಪುಡಿ ಏನು ಉಳ್ಕೊಂಡಿರುತ್ತಲ್ವ ಕಷ್ಟದ ಥರ, ಅದನ್ನು ಹೇರ್ ಮಾಸ್ಕಾಗಿ ಕೂಡ ಯೂಸ್ ಮಾಡ್ಬೋದು. ನೋಡಿ, ಇವಾಗ ಬ್ಯೂಟಿಫುಲ್ ಆಗಿರುವಂಥ ಒಂದು ಹೇರ್ ಆಯಿಲ್ ರೆಡಿಯಾಗಿದೆ. ಇದನ್ನು ಹೇಗೆ ಹಚ್ಚೋದು ಅಂತ ನಾನು ನಿಮಗೆಲ್ಲ ತೋರಿಸ್ಕೊಡ್ತೀನಿ. ಎಣ್ಣೆ ಆದಷ್ಟು ಕೂಲಾಗಿದೆ. ನಾನೊಂದು 3ರಿಂದ 4 ಸ್ಪೂನು ಎಣ್ಣೆನ ಯೂಸ್ ಮಾಡ್ತೀನಿ, ಯಾಕಂದರೆ ನಂದು ಉದ್ದ ಕೂದಲು ಇರೋದ್ರಿಂದ. ಹತ್ತಿಯಿಂದ ಎಣ್ಣೆ ಹಚ್ಚೋದ್ರಿಂದ ನಮಗೆ ಡ್ಯಾಂಡ್ರಫ್ ಆಗಿರ್ಬೋದು ಅದೆಲ್ಲ ಕಮ್ಮಿ ಆಗುತ್ತೆ. ನಾನು ಕೈಯಲ್ಲೇ ಹಚ್ತಾ ಇದ್ದೀನಿ. ಕೆಲವೊಬ್ಬರು ಉಗುರು ಟಚ್ ಮಾಡಿ ಹಚ್ತಾರೆ, ಅದರಿಂದ ಡ್ಯಾಂಡ್ರಫ್ ಹೆಚ್ಚಾಗುತ್ತೆ.
ಮೊದಲು 2 ಭಾಗ ಮಾಡ್ಕೊಬೇಕು. ಕೂದಲನ್ನ 2 ಭಾಗ ಮಾಡಿಕೊಂಡು ನಿಧಾನವಾಗಿ ಸ್ವಲ್ಪ ಎಣ್ಣೆ ಎಲ್ಲ ತಗೊಂಡು ಹತ್ತಾ ಬರಬೇಕು. ಮತ್ತು ಟಿಪ್ಸ್ ಹತ್ರ ಏನಿರುತ್ತೆ ಅಲ್ಲೆಲ್ಲ ತುಂಬ ಟಿಪ್ ಹತ್ರ ಅಲ್ಲೆಲ್ಲ ನೀಟಾಗಿ ಹೆಚ್ಚಬೇಕು. ಅಲ್ಲೇ ಜಾಸ್ತಿ ಸ್ಪ್ಲಿಟ್ ಎಂಡ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಕೂದಲನ್ನ ಈ ಥರ ಉಲ್ಟಾ ಮಾಡಿ ನೀಟಾಗಿ ಕೆಳಭಾಗದಿಂದ ಹಿಡಿದು ಮೇಲೆಲ್ಲ ನೀಟಾಗಿ ಹಚ್ಕೊಬೇಕು. ನೆತ್ತಿ ಭಾಗಕ್ಕೂ ನೀಟಾಗಿ ಹಚ್ಕೊಬೇಕು. ಮೇಯ್ನ್ ರೂಟಲ್ಲಿ ಹಚ್ಚೋದು ತುಂಬ ಬೆಟರ್ ಇದು. ನೋಡಿ ನೀಟಾಗಿ ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಮಸಾಜ್ ಮಾಡಬೇಕು. ನಾನು ಒಂದು ಬಟ್ಲಷ್ಟು ಎಣ್ಣೆ ತಗೊಳ್ಳೋದ್ರಿಂದ ಅದು ನೀಟಾಗಿ ಕೂದಲಿಗೆ ಫುಲ್ಲು ಇಟ್ಕೊಳ್ಳುತ್ತೆ. ಕೆಲವೊಬ್ಬರಿಗೆ ಎಣ್ಣೆ ಹಚ್ಚಿ ಪೂರಾ ದಿನ ಬಿಡ್ತಾರೆ. ಇದು ಕರಿಬೇವು ಎಣ್ಣೆ ಆಗಿರೋದ್ರಿಂದ 1ರಿಂದ 2 ಅವರ್ ಬಿಟ್ಟರೆ ಸಾಕು. ಕೆಲವೊಬ್ಬರಿಗೆ ಸ್ಮೆಲ್ ಆಗೋಲ್ಲ, ತಲೆನೋವು ಆ ಥರ ಎಲ್ಲ ಬರುತ್ತೆ. ನೋಡಿ ಇವಾಗ ಎಣ್ಣೆ ಹೆಚ್ಚಾಗಿದೆ. ಇದನ್ನು 1ರಿಂದ 2 ಅವರ್ ಬಿಟ್ಟು ನಾನು ಕೂದಲನ್ನ ತೊಳ್ಕೊಂಡೆ. ಶಾಂಪು ಯಾವ್ದು ಯೂಸ್ ಮಾಡಬೇಕು ಅಂತ ಕೇಳ್ತೀರಾ? ಕ್ಲಿನಿಕ್ ಪ್ಲಸ್ ಯೂಸ್ ಮಾಡ್ಬೋದು. ಇಲ್ಲ ಅಂತಂದರೆ ನಾನು ಲಾರಿಯಲ್ ಯೂಸ್ ಮಾಡ್ತೀನಿ, ಇಲ್ಲಾಂದರೆ ಕ್ಲಿನಿಕ್ ಪ್ಲಸ್ ಯೂಸ್ ಮಾಡ್ತೀನಿ. ಹೇರ್ ಫಾಲ್ ನಂಗೆ ಅದರಲ್ಲಿ ಕಮ್ಮಿ ಆಗುತ್ತೆ. ಸೊ ಈ ಥರ ಒಂದು ಬನ್ ಹಾಕಿ. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.